ಬೆಂಗಳೂರಿನಲ್ಲಿ ರಸ್ತೆಗಳ ದುರಸ್ತಿ ಕೆಲಸ ಅನ್ನೋದು ಕಾಮಗಾರಿಗಳು ಶುರುವಾದರೆ ವರ್ಷಗಟ್ಟಲೆ ಹಿಡಿಯುತ್ತೆ. ಈ ವರ್ಷಗಟ್ಟಲೆನಲ್ಲಿ ನೂರಾರು ಅಪಘಾತಗಳು ಸಂಭವಿಸದೆ ಕಾರಣ ಅಂಥ ರಸ್ತೆಗಳು ಆಕ್ಸಿಡೆಂಟ್ ಸ್ಪಾಟ್ಗಳಾಗಿ ಮಾರ್ಪಾಡಾಗ್ತಾ ಇದೆ. ಈ ಎಲ್ಲ ಆಕ್ಸಿಡೆಂಟ್ಗಳು ಸಂಭವ್ಯ ತಪ್ಪಿಸಬಹುದಾದಂತಹ ಅವಘಡಗಳಾಗಿತ್ತು. ಬಟ್ ಅಧಿಕಾರಿಗಳು ಮನಸ್ಸು ಮಾಡ್ತಾ ಇಲ್ಲ. ಗುತ್ತಿಗೆದಾರರ ಬೇಜವಾಬ್ದಾರಿತನ, ಅಮಾಯಕರ ಪ್ರಾಣ ಪಕ್ಷಿ ಹಾರಿ ಹೋಗೋದು ಮುಂದುವರಿತಾ ಇದೆ. ಎಲ್ಲಿ ಏನಾಗಿದೆ ಅನ್ನೋದ್ರ ಡೀಟೇಲ್ ಇದೆ ನೋಡೋಣ. ರಸ್ತೆ ದುರಸ್ತಿ ಕಾಮಗಾರಿ ಬೆಂಗಳೂರಿಗರಿಗೆ ಕಿರಿಕಿರಿ. ಆಕ್ಸಿಡೆಂಟ್ ಹಾಟ್ಸ್ಪಾಟ್ ಆದ ಬೆಂಗಳೂರು ರಸ್ತೆಗಳು. ರಸ್ತೆ ದುರಸ್ತಿ ಕಾರ್ಯಗಳ ವಿಳಂಬದಿಂದಾಗಿ ಬೆಂಗಳೂರಿನ ವಾಹನ ಸವಾರರು ಜೀವ ಕೈಯಲ್ಲಿ ಹಿಡಿದು ಹೋಗುವಂತಾಗಿದೆ. ಮಹದೇವಪುರದಲ್ಲಿ ಪುಟ್ಟ ಕಂದಮ್ಮ ಸಾವನ್ನಪ್ಪಿದ ಬೆನ್ನಲ್ಲೇ ಬೆಂಗಳೂರಿನ ಅನೇಕ ರಸ್ತೆಗಳು ಕೂಡ ಬಲಿಗಾಗಿ ಕಾದು ಕುಳಿತಿರೋದು ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ ನಿಂದ ಗೊತ್ತಾಗಿದೆ. ರಿಯಾಲಿಟಿ ಚೆಕ್ 1 ಸ್ಥಳ ಶಿವಾನಂದ ಸರ್ಕಲ್, ಮಾಧವನಗರ. ಬೆಂಗಳೂರಿನಲ್ಲಿ ರಸ್ತೆ ದುರಸ್ತಿ ವಿಳಂಬ ಕಾಮಗಾರಿಯಿಂದಾಗಿ 2 ವರ್ಷದ ಕಂದಮ್ಮ ಸಾವನ್ನಪ್ಪಿದೆ. ಬೆಂಗಳೂರಿನಲ್ಲಿ ಈ ರೀತಿಯ ಕೇಸ್ಗಳು ನಮಗೆ ಎಲ್ಲ ಕಡೆ ಕೂಡ ಸಿಗುತ್ತೆ. ಬೆಂಗಳೂರಿನ ರಸ್ತೆಗಳನ್ನು ಅಗೆದು ಹಾಕಿದ್ದಾರೆ, ಆದರೆ ಕಾಮಗಾರಿ ಮಾತ್ರ ತಿಂಗಳಾನುಗಟ್ಟಲೆ ಹೋಗುತ್ತೆ. ನಾವೀಗ ಮಾಧವ್ ನಗರದಲ್ಲಿದ್ದೀವಿ. ಇದು ಶಿವಾನಂದ ಸರ್ಕಲ್ ಬಳಿ ಇರುವಂಥದ್ದು, ಶೇಷಾದ್ರಿಪುರಂಗೆ ಸಂಪರ್ಕ ಕಲ್ಪಿಸುವಂತಹ ಪ್ರಮುಖ ರಸ್ತೆ ಇದು. ನೋಡಿ, ಕಳೆದ 4-5 ತಿಂಗಳಿಂದ ಇದೇ ರೀತಿ ರಸ್ತೆ ಇದೆ. ಒಂದು ಭಾಗದಲ್ಲಿ ರಸ್ತೆಯ ಡಾಂಬರನ್ನು ಕಿತ್ತು ಹಾಕಿದ್ದಾರೆ, ಜಲ್ಲಿ ಹಾಕಿ ಬಿಟ್ಟೋಗಿದ್ದಾರೆ. ಎರಡೂ ಭಾಗದಲ್ಲೂ ಅಂದರೆ ಮಧ್ಯ ರೋಡನ್ನು ಮಾತ್ರ ಬಿಟ್ಟಿದ್ದಾರೆ. ಎರಡೂ ಭಾಗದಲ್ಲೂ ರಸ್ತೆಯ ಕಾಮಗಾರಿಗಳಿಗಾಗಿ ಇದನ್ನು ಬಿಟ್ಟೋಗಿರುವಂಥದ್ದು. ಫುಟ್ಪಾತ್ ಅಂತೂ ಕೇಳಲೇಬೇಡಿ, ಇಲ್ಲೆಲ್ಲ ಪಾದಚಾರಿಗಳೆಲ್ಲ ಓಡಾಡೋಂಗಿಲ್ಲ. ಫಸ್ಟ್ ಆಫ್ ಆಲ್ ಇಲ್ಲಿ ವಾಹನಗಳ ಸವಾರರೇ ಓಡಾಡೋಂಗಿಲ್ಲ. ಅಂಥದ್ರಲ್ಲಿ ಇನ್ನು ಪಾದಚಾರಿಗಳ ಮಾರ್ಗ ಎಲ್ಲಿದೆ ಅಂತ ನಾವು ಹುಡುಕಬೇಕಾಗಿದೆ. ನೋಡಿ ಯಾವ ರೀತಿ ಇದೆ, ಇಲ್ಲಿ ಪಾದಚಾರಿಗಳ ಮಾರ್ಗ ಇಲ್ಲ. ಇನ್ನೊಂದು ಭಾಗದಲ್ಲಿ ಎಸ್ಪೆಷಲಿ 2 ವೀಲರ್ಸ್ ಅವರು ಆ ಭಾಗದಲ್ಲೂ ಕೂಡ ಅದೇ ರೀತಿ ಆಗಿರುವಂಥದ್ದು. ಮಗು ಪಾಪ ಶಿವರಾತ್ರಿ ಹಬ್ಬಕ್ಕೆ ಅಂತ ಹೋಗ್ತಾ ಇದ್ದಂತಹ ಮಗು ಬೈಕಲ್ಲಿ ಹೋಗ್ತಾ ಇತ್ತು, ಸಂಬಂಧಿಕರ ಬೈಕ್ನಲ್ಲಿ. ಸೊ ಆ ವೇಳೆ ಹಿಂಬದಿಯಿಂದ ಬಂದಿರುವಂತಹ ಕಾರ್ ಗುದ್ದಿರುವಂಥದ್ದು. ಯಾಕಂದರೆ ಇಂತಹ ಅರೆಬರೆ ಕಾಮಗಾರಿ ಮಾಡಿರುವಂತಹ ರಸ್ತೆಗಳಲ್ಲಿ ಬ್ಯಾಲೆನ್ಸೇ ಸಿಗಲ್ಲ. ಎಸ್ಪೆಷಲಿ 2 ವೀಲರ್ಸ್ಗಳಿಗೆ ಜಸ್ಟ್ ಟಚ್ ಆದರೂ ಸಾಕು, ಅವರು ಸ್ಕಿಡ್ ಆಗಿ ಕೆಳಗಡೆನೇ ಬಿದ್ದಿರ್ತಾರೆ. ಸೊ ಅಷ್ಟೊಂದು ಕಷ್ಟಪಟ್ಕೊಂಡು ಹೋಗಬೇಕು ಸಾಹಸ ಮಾಡಿಕೊಂಡು. ಸೊ ಅಲ್ಲೂ ಕೂಡ ಇದೇ ರೀತಿ ಘಟನೆ ಆಗಿದ್ದು. ಸೊ ಬೆಂಗಳೂರಿನ ರಸ್ತೆಗಳು ಯಾವ ರೀತಿಯಾಗಿದೆ ಅಂದರೆ ಈಗ ಬಲಿಗಾಗಿ ಕಾಯ್ತಾ ಇರುವಂತಹ ರೀತಿಯಲ್ಲಾಗಿದೆ. ರಿಯಾಲಿಟಿ ಚೆಕ್ 2 ಸ್ಥಳ ಚಿತ್ತಾಪುರ ಮಠ, ಮಲ್ಲೇಶ್ವರಂ. ಮಲ್ಲೇಶ್ವರಂನ ಚಿತ್ತಾಪುರ ಸರ್ಕಲ್ ಬಳಿ ಇದ್ದೇನೆ. ಇಲ್ಲಿನ ದೃಶ್ಯಗಳನ್ನು ತೋರಿಸ್ತಾ ಹೋಗ್ತೇನೆ. ಇದು GBA ನಡೆಸ್ತಾ ಇದ್ದಂತಹ ಕಾಮಗಾರಿ ಸುಮಾರು 6 ತಿಂಗಳಿಂದ ವಿಳಂಬ ಕಾಮಗಾರಿಯನ್ನು ನಡೆಸ್ತಾ ಇದೆ. ಸೊ ಹೀಗಾಗಿ ಈ ಭಾಗದಲ್ಲಿ ಓಡಾಡುವಂತಹ ವಾಹನ ಸವಾರರಿಗೆ ನಿತ್ಲು ಕೂಡ ಪರದಾಡುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಜೊತೆಗೆ ಒಂದಿಷ್ಟು ಕಂಪನಿಗಳು, ಬ್ಯಾಂಕ್ಗಳು ಕೂಡ ಇದ್ದಾವೆ. ಆ ಭಾಗಕ್ಕೆ ಹೋಗುವಂಥವ್ರಿಗೂ ಕೂಡ ನಿತ್ಯ ನರಕವನ್ನು ಅನುಭವಿಸ್ತಾರೆ. ಇದು 8ನೇ ಮುಖ್ಯ ರಸ್ತೆಯಿಂದ 15ನೇ ಅಡ್ಡ ರಸ್ತೆ ತನಕಲೂ ಕೂಡ ಈ ಒಂದು ವೈಟ್ ಟ್ಯಾಪಿಂಗ್ ಕಾಮಗಾರಿ ನಡೀತಾ ಇದೆ. ತಾತ್ಕಾಲಿಕವಾಗಿ ವಾಹನ ಸಂಚಾರವನ್ನು ನಿರ್ಬಂಧಿಸಲಾಗಿದೆ. ಸೊ ಹೀಗಾಗಿ ಸುಮಾರು ಅಂದರೆ ರಸ್ತೆ ಬದಿಯಲ್ಲೇ ವೆಹಿಕಲ್ಸ್ಗಳನ್ನು ನಿಲ್ಲಿಸಿ ತಮ್ಮ ಕಚೇರಿಗಳಿಗೆ ಹೋಗುವಂಥ ಸ್ಥಿತಿ ಇದೆ. ಸೊ ಈ ಭಾಗದಲ್ಲಿ ಕೂಡ ಅಷ್ಟೇ, ಒಂದು ಕಡೆ ವೆಹಿಕಲ್ಸ್ಗಳನ್ನು ಪಾರ್ಕಿಂಗ್ ಮಾಡ್ತಾರೆ, ಅದರಲ್ಲೂ 2 ವೀಲರ್ಗಳನ್ನು ಪಾರ್ಕ್ ಮಾಡ್ತಾರೆ. ಸೊ ಈ ವಿಳಂಬ ಕಾಮಗಾರಿಯಿಂದಾಗಿ ಪ್ರತಿನಿತ್ಯವೂ ಕೂಡ ವಾಹನ ಸವಾರರು ರೋದನೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸ್ಕೂಲ್ ವೆಹಿಕಲ್ಸ್ಗಳು ಹೋಗೋದಕ್ಕೆ ಆಗೋದಿಲ್ಲ, ಆಂಬುಲೆನ್ಸ್ಗಳು ಮೂವಿಂಗ್ ಆಗೋದಕ್ಕಾಗಲ್ಲ. ನೋಡಿ, ಈಗ ಒಂದು ಮಗುವನ್ನು ತನ್ನ ತಂದೆ ಕರ್ಕೊಂಡು ಹೋಗ್ತಾ ಇದ್ದಾರೆ, ಅದೇ ಕಂಪ್ಲೀಟು ಅಗ್ದಿರುವಂಥ ರಸ್ತೆಯಲ್ಲೇ. ಸೊ ಹಿಂದೆ ಮುಂದೆ ಬಂದಂಥ ವೆಹಿಕಲ್ಸ್ಗಳು ಟಚ್ ಆಯಿತು ಅಂದರೆ ಬ್ಯಾಲೆನ್ಸ್ ತಪ್ಪೇ ಬೀಳುತ್ತೆ. ಸೊ ಅವ್ರ ಮೇಲೆ ಹರ್ಕೊಂಡು ಹೋದ್ರೆ ಜೀವಕ್ಕೆ ಹಾನಿ ಆಗುವಂತ ಸಾಧ್ಯತೆಗಳು. ರಿಯಾಲಿಟಿ ಚೆಕ್ 3 ಸ್ಥಳ ನವರಂಗ್ ಸಿಗ್ನಲ್. ಬೆಂಗಳೂರಿನ ಹಲವು ರಸ್ತೆಗಳಲ್ಲಿ ರಸ್ತೆಯ ಕಾಮಗಾರಿಗಳು ನಡೀತಾ ಇದ್ದಾವೆ. ಹಲವು ಕಡೆಗಳಲ್ಲಿ ವೈಟ್ ಟ್ಯಾಪಿಂಗ್ ರಸ್ತೆ ಕಾಮಗಾರಿ ನಡೀತಾ ಇದೆ. ನಾನೀಗ ಇರುವಂಥ ರಸ್ತೆ ಏನಿದೆ ಇದು ನವರಂಗ ಮುಖ್ಯ ರಸ್ತೆ, ಅಂದರೆ ತುಮಕೂರು ಕಡೆಗೆ ಹಾಗೆ ಹಲವಾರು ಜಿಲ್ಲೆಗಳಿಗೆ ಹೋಗುವಂಥ ಕನೆಕ್ಟ್ ಮಾಡುವಂಥ ಪ್ರಮುಖವಾದಂಥ ರಸ್ತೆ ಇದು. ಈ ರಸ್ತೆಯ ಕಾಮಗಾರಿ ಶುರುವಾಗಿ ತಿಂಗಳುಗಳೇ ಕಳೆದಿದೆ, ಆದರೆ ಅದರ ವೇಗ ಮಾತ್ರ ನಿಧಾನಕ್ಕೆ, ಅಂದರೆ ತುಂಬ ನಿಧಾನಗತಿಯಲ್ಲಿ ಕಾಮಗಾರಿ ನಡೀತಾ ಇರುವಂಥ ಹಿನ್ನೆಲೆಯಲ್ಲಿ ಇನ್ನೂ ಯಾವಾಗಪ್ಪ ಇದು ಮುಗಿಯುತ್ತೆ ಅನ್ನೋ ಥರದ ಆತಂಕ ಇಲ್ಲಿನ ಜನರದ್ದು. ಯಾಕಂದರೆ ವಾಹನ ಸವಾರರು ಒಂದು ಸೈಡಲ್ಲಿ ಈಗ ಬಿಟ್ಟಿದ್ದಾರೆ, ಆದರೆ ಒಂದು ಸೈಡಲ್ಲೂ ಕೂಡ ಹೆಚ್ಚಿನ ವಾಹನಗಳು ಓಡಾಡದಂಥ ಪರಿಸ್ಥಿತಿ. ಕೇವಲ ಲಘು ವಾಹನಗಳಷ್ಟೇ ಇಲ್ಲಿ ಸಂಚಾರ ಮಾಡ್ತಿದ್ದಾವೆ. ಇದರಿಂದಾಗಿ ಅಂದರೆ ಇಲ್ಲಿನ ಜನರಿಗೆ, ಅಂದರೆ ಹಲವು ಕಮರ್ಷಿಯಲ್ ಅಂಗಡಿಗಳಿದ್ದಾವೆ, ಶಾಪ್ಗಳಿದ್ದಾವೆ, ಅವೆಲ್ಲವಕ್ಕೂ ಕೂಡ ಸಮಸ್ಯೆಗಳಾಗ್ತಿದ್ದಾವೆ. ಜೊತೆಗೆ ವಾಹನ ಸವಾರರು ಸುಮಾರು ಒಂದು 3-4 ಕಿಲೋಮೀಟರ್ ಸುತ್ತಿ ಈ ರಸ್ತೆಯನ್ನು ಪಾಸ್ ಆಗಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಗಮನಿಸ್ಬೋದು ಈಗ ಈ ರಸ್ತೆಯ ಪರಿಸ್ಥಿತಿ. ಅಂದರೆ ಇನ್ನೂ ಕೂಡ ಏನು ಈ ಒಳಚರಂಡಿಯ ಈ ಪೈಪ್ಲೈನ್ಗಳನ್ನು ಹಾಕುವಂಥದ್ದಾಗಿರ್ಬೋದು, ಹಾಗೆ
ಬೇರೆ ಬೇರೆ ಕಾಮಗಾರಿಗಳು ಇನ್ನೂ ಕೂಡ ನಿಧಾನಗತಿಯಲ್ಲಿ ನಡೀತಾ ಇದೆ. ತುಂಬ ವೇಗವಾಗಿ ಆ ಪ್ರಮುಖ ರಸ್ತೆ ಆಗಿರೋದ್ರಿಂದ ತುಂಬ ವೇಗವಾಗಿ ಕಾಮಗಾರಿಗಳನ್ನು ಮುಗಿಸಬೇಕಾಗುತ್ತೆ. ಒಟ್ನಲ್ಲಿ ಜೀವ ಹೋದ ಮೇಲೂ ಸರ್ಕಾರ ಎಚ್ಚೆತ್ತುಕೊಳ್ಳುತ್ತಿಲ್ಲ. ಹೆಚ್ಚು ಟ್ಯಾಕ್ಸ್ ಕಟ್ಟುವ ಬೆಂಗಳೂರಿಗೆ ಕನಿಷ್ಠ ರಸ್ತೆಯನ್ನು ನೀಡೋಕಾಗದ ಮೇಲೆ ಇನ್ಯಾವ ಕೆಲಸವನ್ನ ಜನಪ್ರತಿನಿಧಿಗಳು ಮಾಡ್ತಾರೆ ಹೇಳಿ? ಪವಿತ್ರ ಕಡ್ತಲ, ಪಬ್ಲಿಕ್ ಟಿವಿ, ಬೆಂಗಳೂರು.